ಇದು ನಾನು 40 kgs ಇದ್ದೆ ಅಷ್ಟೆ. ಇವಾಗ ನನ್ನ ಕರೆಂಟ್ ವೆಯ್ಟು 89 kgs ಇದೆ. ಇಷ್ಟು ವೆಯ್ಟ್ ಗೇನ್ ಹೆಂಗಾಯ್ತು ಅಂತ ಗೊತ್ತಾಗಬೇಕಾ? ಬನ್ನಿ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಇದು ದ ಕರ್ಲ್ ಸೀರೀಸ್ನ 3rd ಡೇ ಆಫ್ ಜರ್ನಿ ಟು ಮಸಲ್ ಬಿಲ್ಡ್. ನೋಡಿ, ಫಸ್ಟು ನಾವು ತಿನ್ನೋದನ್ನ ಟ್ರ್ಯಾಕ್ ಮಾಡಬೇಕು, ಅಂದರೆ ಕ್ಯಾಲರೀಸ್ ಟ್ರ್ಯಾಕಿಂಗ್ ಅಂತ ಕರಿತೀವಿ. ಆ್ಯಂಡ್ ಗೈಸ್, ಪ್ಲೀಸ್ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ನೀವು ಒಂದು ಫುಡ್ ವೇಯಿಂಗ್ ಸ್ಕೇಲ್ನ ಬೈ ಮಾಡಿ. ಇದು ಅಮೆಝಾನ್, ಮೀಶೋದಲ್ಲಿ ಅಥವಾ ಫ್ಲಿಪ್ಕಾರ್ಟೆಲ್ಲ 150-200 ಎಲ್ಲ ಸಿಗ್ಬಿಡುತ್ತೆ. ಯಾಕಂದರೆ ನೀವು ಸೀರಿಯಸ್ ಆಗಿ ವೇಟ್ ಗೇನ್ ಮಾಡಬೇಕು ಅಂದರೆ ಫುಡ್ನ ಟ್ರ್ಯಾಕ್ ಮಾಡಿ ಅದನ್ನು ನಾವು ಸ್ಟಿಕ್ ಮಾಡಬೇಕಾಗುತ್ತೆ. ಸೆಕೆಂಡ್, ವೇಟ್ ಗೇನ್ ಕಷ್ಟ ಆಗೋರಿಗೆ ನಿಮ್ಮ ಡಯಟ್ನಲ್ಲಿ ಆ್ಯಡ್ ಹೈ ವಾಲ್ಯೂಮ್ ಶೇಕ್ಸ್. ನಿಜ ಹೇಳಬೇಕು ಅಂದರೆ ಈ ಶೇಕ್ಸೇ ನನ್ನ ವೇಟ್ ಗೇನ್ನ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು. ಥರ್ಡ್, ಸ್ಟ್ರೆಂತ್ ಟ್ರೈನಿಂಗ್ ಮತ್ತು ಪ್ರೋಗ್ರೆಸಿವ್ ಓವರ್ಲೋಡ್ನ ಮೈಂಡ್ನಲ್ಲಿ ಇಟ್ಕೋಬೇಕು. ಮತ್ತು ತುಂಬ ಎಂಡ್ಯೂರೆನ್ಸ್ ವರ್ಕೌಟ್ ಏನು ಬೇಕಾಗಿಲ್ಲ. ನನ್ನ ಮೇಯ್ನ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ನಾನು ಡೈಲಿ ವರ್ಕೌಟ್ ಏನೋ ಮಾಡ್ತಾಯಿದ್ದೆ, ಆದರೆ ನಾನು ನನ್ನ ಡಯಟ್ನ ಪ್ರಾಪರಾಗಿ ಫಾಲೋ ಮಾಡ್ತಿರಲಿಲ್ಲ. ಅದಕ್ಕೆ ನಾನು ಯಾವಾಗೂ ವೆಯ್ಟ್ ಗೇನ್ ಆಗ್ತಾನೇ ಇರಲಿಲ್ಲ. ಸೊ ಪ್ಲೀಸ್ ಗೈಸ್, ಡಯಟ್ನಲ್ಲಿ ಯಾವತ್ತೂ ಇನ್ಕನ್ಸಿಸ್ಟೆನ್ಸಿ ಆಗಿ ಇರಬೇಡಿ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆದರೆ ದಿಸ್ ಥಿಂಗ್ ವಿಲ್ ಡಿಸೈಡ್ ನಿಮ್ಮ ಫಿಸಿಕ್ ಬರುತ್ತಾ ಅಥವಾ ನೀವು ಸ್ಕಿನ್ನಿ ಆಗಿ ಇರ್ತೀರಾ ಅಂತ. ಆ್ಯಂಡ್ ಇನ್ ಕೇಸ್ ನಿಮಗೆ ಡಯಟ್ದು ಫುಲ್ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಡಯಟ್ ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆ ಗೈಸ್, ನಾಳೆ ಸಿಗೋಣ ವಿತ್ ನ್ಯೂ ಟಾಪಿಕ್.